ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ದರ್ ಆರ್ ಟೂ ಸೆಗ್ಮೆಂಟ್ ಅಲ್ಲಿ ಆಕ್ಷನ್ಸ್ ಅಲಾಟ್ಮೆಂಟ್ ಬಂದಿದೆ. ಒಂದು ಕಮರ್ಷಿಯಲ್ ಸೈಟು ಬಲ್ಕ್ ಲ್ಯಾಂಡ್ ಬಂದ್ಬಿಟ್ಟು ಆ, ಎಲ್ಲಿ ಬಂದ್ಬಿಟ್ಟು ಕೋನದಾಸ್ ಕೊಂಡದಾಸ್ಪುರ ವಿಲೇಜ್ ರೋಡ್ ಅಲ್ಲಿ ಬರ್ತಾ ಇದೆ. ಇದು ಒಂದಂತೂ ನಿಮ್ಗೆ 52 acres ಲ್ಯಾಂಡ್ ಇದೆ, ಇನ್ನೊಂದು ಬಂದ್ಬಿಟ್ಟು 2 acres ಲ್ಯಾಂಡ್ ಇದೆ, ಇನ್ನೊಂದು ಬಂದ್ಬಿಟ್ಟು 1 acre ಲ್ಯಾಂಡ್ ಇದೆ. So, ತುಂಬಾ ದೊಡ್ಡ ದೊಡ್ಡ ಪ್ರಾಪರ್ಟಿ. ಇದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರ್ತಾ ಇದ್ದಾರೆ. 7,600 ರುಪೀಸ್ ಅಪ್ರಾಕ್ಸಿಮೇಟ್ಲಿ ಸ್ಕ್ವೇರ್ ಫೀಟ್ ಅಲ್ಲಿ. ಇದನ್ನ ಸ್ವಲ್ಪ ಸೈಡ್ಗೆ ಇಡ್ತೀನಿ. ನೆಕ್ಸ್ಟ್ ನಾವು BDA ಆಕ್ಷನ್ ಬಂದಿದೆ ಡಿಸೆಂಬರ್ದು. ಲಾಸ್ಟ್ ಸೆಪ್ಟೆಂಬರ್, ಅಕ್ಟೋಬರ್ ಇವನ್ ನವೆಂಬರ್ಗೂ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ 6th ಆಗಿರುತ್ತೆ. ಓಕೆ, ಈ ಸಲ ಕ್ಲೋಸ್ ಟು 240 ಸೈಟ್ಗಳು ಬಂದಿದೆ. ಅದರಲ್ಲಿ ಅರ್ಕಾವತಿ ಲೇಔಟು, ರಾಜೀವ್ ಗಾಂಧಿ ನಗರ ಅಂದ್ರೆ ನಂದಿನಿ ಲೇಔಟು, ಅಂಜನಾಪುರ, JP ನಗರ 9th ಫೇಸು, HR BR ರಸ್ತೆ, ಅರ್ಕಾವತಿ ಲೇಔಟ್ ಅಲ್ಲಿ ಅಂತ ಕ್ಲೋಸ್ ಟು 100 ಸೈಟ್ಗಳು ಬಂದಿದೆ ಈ ಸಲ. ಕ್ಲೋಸ್ ಟು 100 ಸೈಟ್ಗಳು. ಆಮೇಲೆ ಸರ್ ವಿಶ್ವೇಶ್ವರ ಲೇಔಟ್ ಅಲ್ಲೂ ಕೂಡ ಈ ಸಲ ಒಂದು ಕ್ಲೋಸ್ ಟು 30 ಸೈಟ್ ಬಂದಿದೆ ಅಂಜನಾಪುರದಲ್ಲಿ. ಐ ವಾಸ್ ವೇಟಿಂಗ್ ಫಾರ್ ಜಿಯೋ ಟ್ಯಾಗ್ BDA ವೆಬ್ಸೈಟ್ ಅಲ್ಲಿ. ಯಾಕೋ ಇನ್ನೂ ಅವ್ರು ಲೋಡೇ ಮಾಡಿಲ್ಲ ವೆಬ್ಸೈಟ್ ಅಲ್ಲಿ. ಐ ಆಮ್ ನಾಟ್ ಶೋರ್. ಬಂದ್ರೆ ಈಸಿ ಆಗುತ್ತೆ, ಯಾಕಂದ್ರೆ ಜಿಯೋ ಟ್ಯಾಗ್ ಇಲ್ದಲೆ ಸೈಟ್ ಅನ್ನ ಹುಡುಕೋದು ತುಂಬಾ ಕಷ್ಟ. ದಟ್ ಇಸ್ ಎಲ್ಲರಿಗೂ ಗೊತ್ತಿರೋದೆ. ಬಟ್ ಕೆಲವೊಬ್ಬರಿಗೆ ಏರಿಯಾ ಅವೇರ್ನೆಸ್ ಇರುತ್ತೆ. ಸೊ ಹಾಗಾಗಿ ವಿಡಿಯೋ ಇನ್ನೂ ತುಂಬಾ ಡಿಲೇ ಮಾಡೋದು ಬೇಡ ಅಂತ ಪೋಸ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಒನ್ ಬೈ ಒನ್ ಎಲ್ಲಿದೆ ಹೇಗೆ ಅಂತೇಳಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಲ್ಯಾಂಡ್ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಟೆಕ್ನಿಕಲ್ ಹೆಲ್ಪ್ ಬೇಕಂದ್ರೂ ಕಾಲ್ ಮಾಡಿ. ಸೈಟ್ ಹಾಕ್ಲಿಕ್ಕೆ ನೀವು ಸೈಟ್ ಸೆಲೆಕ್ಷನ್ಗೆ, ಸೈಟ್ ಹಾಕ್ಲಿಕ್ಕೆ, KPP ಡಾಕ್ಯುಮೆಂಟ್ಗೆ ಅಥವಾ ಲೈವ್ ಬಿಡ್ಡಿಂಗು ಕೂಡ ನಾವು ನಿಮಗೆ ಇದರಲ್ಲಿ ಹೆಲ್ಪ್ ಮಾಡ್ತೀವಿ. ಬಟ್ ವಿಡಿಯೋನ ಪೂರ್ತಿ ನೋಡಿ, ಎಲ್ಲ ಡಾಕ್ಯುಮೆಂಟ್ಸ್ ಇದರಲ್ಲೇ ಕವರ್ ಮಾಡಿರ್ತೀನಿ. ಓಕೆ, ಸೊ ನಾವು ಈ ಡಾಕ್ಯುಮೆಂಟ್ಸ್ನೆಲ್ಲ ನಾನು ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರ್ತೀನಿ. ನೀವು ಯು ಕ್ಯಾನ್ ಜಾಯಿನ್ ಅವರ್ ವಾಟ್ಸಪ್ ಗ್ರೂಪ್. ನಿಮಗೆ ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಫಾಲೋ ಮಾಡಿದ್ರೆ ನಿಮಗೊಂದು ಫ್ರೀ ಕನ್ಸಲ್ಟೇಷನ್ ಕೂಡ ಕೊಡ್ತೀವಿ, ಏನಾದರೂ ಸಣ್ಣ ಪುಟ್ಟ ಡೌಟ್ ಇದ್ದರೆ. ಸೊ ನೀವು KPPಯಲ್ಲಿ ಲಾಗಿನ್ ಮಾಡಿ ಪಬ್ಲಿಷ್ಡ್ ಸೆಕ್ಷನ್ಗೆ ಬಂದಾಗ ನಿಮಗೆ ಲೈವ್ ಆಕ್ಷನ್ ಅಂತ ಒಂದು ಸೆಕ್ಷನ್ ಇದೆ. ಇಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ಆ ಸೈಟು ಈ ಲೈವ್ ಆಕ್ಷನ್ ಅಲ್ಲಿ ಆನ್ ದಟ್ ಪರ್ಟಿಕ್ಯುಲರ್ ಇರುತ್ತೆ. ಮೈ ಆಕ್ಷನ್ ಪಾರ್ಟಿಸಿಪೇಷನ್ ನೀವು ಯಾವ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಪಾಸ್ಟ್ ಅಲ್ಲಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಸರ್ಚ್ ಆಕ್ಷನ್ ಅಂದ್ರೆ ಯಾವ್ದಾದ್ರು ಹೊಸ ಆಕ್ಷನ್ಸ್ ಬಂದ್ರೆ ನಾವು ಹುಡುಕೋದು. ಈಗ ನಾನು BDA ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ನಾವು ಇದನ್ನ ಸರ್ಚ್ ಕೊಟ್ರೆ ನಮಗೆ BDAಗೆ ರೀಸೆಂಟ್ಲಿ ಪಬ್ಲಿಷ್ಡ್ ಆಗಿರುತ್ತೆ. ಫಸ್ಟ್ 3 ಸೈಟ್ಗಳು ಕಮರ್ಷಿಯಲ್ ಸೈಟು. ನಾನು ಆಲ್ರೆಡಿ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿದ್ದೀನಿ, ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಅದನ್ನ ಬಿಟ್ಬಿಟ್ಟು ನಾವು ಸ್ಲೋಲಿ ಮಲ್ಟಿಪಲ್ ಪೇಜಸ್ ಅಲ್ಲಿ ಹೋದ್ರೆ ಟೋಟಲ್ 24 ಅಂದ್ರೆ 230 ಸೈಟ್ ಆಕ್ಷನ್ ಬಂದಿದೆ ಅರ್ಕಾವತಿ ಎಲ್ಲ. ಸೊ ಈ ತರದನ್ನ ನೀಟಾಗಿ ಓದ್ಕೋಬೇಕು. ಈ ಟ್ಯಾಬಲ್ ನೋಡಿ, ವ್ಯೂ ಡೀಟೇಲ್ಸ್ ಇದೆ, ಡೌನ್ಲೋಡ್ ಡೀಟೇಲ್ಸ್ ಇದೆ, ಪಾರ್ಟಿಸಿಪೇಷನ್ ಡೀಟೇಲ್ಸ್ ಇದೆ. ಓಕೆ, ಸೊ ವ್ಯೂ ಅಲ್ಲಿ ನೀವೆಲ್ಲ ಡೀಟೇಲ್ಸು, ಏನೇನು ಡೇಟ್ಸು, ಯಾವ ಡೇಟಿಗೆ ಸ್ಟಾರ್ಟ್ ಆಗುತ್ತೆ, ಯಾವುದು EMD ಅಮೌಂಟ್ ಎಷ್ಟು ತುಂಬಬೇಕು, ಫೀಸ್ ಎಷ್ಟಿದೆ. ಫಾರ್ ಎಕ್ಸಾಂಪಲ್ 500 ರೂಪಾಯಿ ಫೀಸು, EMD ಅಮೌಂಟ್ 4 ಲಕ್ಷ. 500 ರೂಪಾಯಿ ರೀಫಂಡ್ ಆಗಲ್ಲ, ಸಕ್ಸಸ್ ಆಗಲಿಲ್ಲ ಅಂದ್ರೆ 4 ಲಕ್ಷ ರೀಫಂಡ್ ಆಗುತ್ತೆ. ಸಕ್ಸಸ್ ಆಗಲಿಲ್ಲ ಅಂದ್ರೆ 4 ಲಕ್ಷ ರೀಫಂಡ್ ಆಗುತ್ತೆ. ಸಕ್ಸಸ್ ಆದ್ರೆ 4 ಲಕ್ಷ ಟೋಟಲ್ ವ್ಯಾಲ್ಯೂ ಅಲ್ಲಿ ಹಾಕೊಂತಾರೆ. ಸೊ ಕ್ವೈರಿ ಸಬ್ಮಿಟ್ ಮಾಡ್ಲಿಕ್ಕೆ 18th ಲಾಸ್ಟ್ ಡೇಟ್ ಇತ್ತು. ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ 6th 12th, ಇನ್ನೊಂದು 4-5 ದಿವಸ ಇದೆ. ಅದನ್ನು ಕೂಡ ನೀವು ಪಾರ್ಟಿಸಿಪೇಟ್ ಮಾಡೋದು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಪೆಸಿಮೆನ್ ಸಿಗ್ನೇಚರ್, ನೋಟಿಫಿಕೇಶನ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಹಾಕಿರ್ತಾರೆ. ಈ ತರ ನೋಡ್ಕೋಬಹುದು. ಸೊ ಸೆಕೆಂಡ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಡೌನ್ಲೋಡ್ ಡಾಕ್ಯುಮೆಂಟ್, ಅದೇ ಈಗೇನು ತೋರಿಸ್ದೆಲ್ಲ ಸ್ಪೆಸಿಮೆನ್ ಸಿಗ್ನೇಚರ್ ಅದನ್ನೆಲ್ಲ ಇಲ್ಲೇ ಹಾಕಿದ್ದಾರೆ. ನಾನೆಲ್ಲ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಸೊ ಫೈನಲಿ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಈ ಥರ್ಡ್ ಆಪ್ಷನ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ, ಐ ವಿಲ್ ಜಸ್ಟ್ ಕ್ಲಿಕ್ ಆನ್ ದಿಸ್. ಸರ್ಚ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಗೋ ಇನ್ಸೈಡ್. ಸೊ ಇದರಲ್ಲಿ ಈ ತರ 5 ಸೆಗ್ಮೆಂಟ್ ಇದೆ. ಓಕೆ, ಫೀಸ್ ಅಲ್ಲಿ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು, EMD ಅಲ್ಲಿ EMD ಅನ್ನ ಪೇಮೆಂಟ್ ಮಾಡಬೇಕು. ಜನರಲ್ ಕಂಡೀಷನ್ ಅಲ್ಲಿ ನಾವು ಎಸ್ ಅಂತ ಹಾಕಿ ಸಬ್ಮಿಟ್ ಮಾಡಬೇಕು. ಇದು ಗ್ರೀನ್ ಆಗುತ್ತೆ. ಸೊ ಅದಾದ್ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಅಲ್ಲಿ 4 ಸೆಗ್ಮೆಂಟ್ ಇದೆ ಒಳಗಡೆ. ಸೊ ಅದು ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಡೀಟೇಲ್ಸು, ಫೋಟೋ ಮತ್ತೆ ಸ್ಪೆಸಿಮೆನ್ ಸಿಗ್ನೇಚರು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಬೈ ಡಿಫಾಲ್ಟ್ ನಿಮ್ದೇ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ಇಟ್ ಇಸ್ ಜಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ತರ. ಅಂದ್ರೆ ಇಮೇಲ್ ಅಡ್ರೆಸ್ಸು, ಒಂದು ಫೋನ್ ನಂಬರು, ಲ್ಯಾಂಡ್ಲೈನ್ ನಂಬರ್ ಇದ್ರೆ ಲ್ಯಾಂಡ್ಲೈನ್ ನಂಬರ್ ಹಾಕಿದ್ರೆ ಸೊ ಸಕ್ಸಸ್ ಆದಾಗ ಡಿಪಾರ್ಟ್ಮೆಂಟ್ ಅವರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಈ ಇನ್ಫಾರ್ಮೇಶನ್ ಅವರು KPP ಇಂದ ಡೌನ್ಲೋಡ್ ಮಾಡ್ತಾರೆ. ಇದನ್ನು ಕೂಡ ಬರೆದ್ಬಿಟ್ಟು ನೀಟಾಗಿ ಲೋಡ್ ಮಾಡಿ. ಸೊ ಸ್ಪೆಸಿಮೆನ್ ಸಿಗ್ನೇಚರ್ ಅಂದ್ರೆ ಸಿಂಪಲ್ ಆಗಿದೆ, ಅದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಈ ತರ ಕಾಣುತ್ತೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಇದು ಕಾಮನ್ ಫಾರ್ ಆಲ್ ದ BDA ಆಕ್ಷನ್ಸ್. ಹೆಸರು, ಆಕ್ಷನ್ ನಂಬರ್ಸು, ಈ ನೋಟಿಫಿಕೇಶನ್ ಅಲ್ಲೆಲ್ಲ ಇರುತ್ತೆ ನೋಡಿ ಡೀಟೇಲ್ಸು.
ಸೊ ಅಡ್ವರ್ಟೈಸ್ಮೆಂಟ್ ನಂಬರ್ಸು, ಆಕ್ಷನ್ ನಂಬರ್ಸು, ಓಕೆ. ಸೊ ಅದರ ಜೊತೆಗೆ ಸೈಟ್ ನಂಬರು, ಲೇಔಟು, ಸೈಟ್ ನಂಬರ್ 1 2 3 ಅರ್ಕಾವತಿ ಲೇಔಟು, ಡೈಮೆನ್ಷನ್ ಇಲ್ಲೂ ಕೂಡ ಹಾಕಿರ್ತಾರೆ. ಆ ಡೈಮೆನ್ಷನ್ ಕೂಡ ನೀವು ಇಲ್ಲಿ ಬರಿಬೋದು. ಅಲಾಂಗ್ ವಿತ್ ದಟ್ ಒಂದು ಫೋಟೋ ಹಾಕಿ ಮಾಡ್ಬೋದು. ಜಾಯಿಂಟ್ ವೆಂಚರಲ್ಲಿ ಏನಾದರೂ ಹೋಗಿದ್ರೆ ಅವ್ರ ಹೆಸರು, ಅವ್ರ ಏಜು ಅದನ್ನು ಕೂಡ ಮೆನ್ಷನ್ ಮಾಡಿ ಒಂದು ಸಿಗ್ನೇಚರ್ ಮಾಡಿ ಇದನ್ನು ಕೂಡ ಲೋಡ್ ಮಾಡಬೇಕು. ಆನ್ ಅ ಡಾಕ್ಯುಮೆಂಟ್ ಸ್ಟ್ಯಾಂಡ್ ಪಾಯಿಂಟ್ ಆಧಾರ್, ಪ್ಯಾನ್, ಸ್ಪೆಸಿಮೆನ್, ಸಿಗ್ನೇಚರ್, ಕಾಂಟ್ಯಾಕ್ಟ್ ಇದನ್ನು ಲೋಡ್ ಮಾಡಿ ನೀವು ವಾಪಸ್ ಬಂದರೆ ಇದು ಕೂಡ ಗ್ರೀನ್ ಆಗುತ್ತೆ. ಫೀಸು 500 ರೂಪಾಯಿ, EMD 4 ಲಕ್ಷ, ಕಂಡೀಷನ್ಸ್ ಓಕೆ. ಡಿಕ್ಲರೇಷನ್ ಲಾಸ್ಟಿಗೆ ಮಾಡಬೇಕು. ಎಲ್ಲ ಡಿಕ್ಲರೇಷನ್ ಮಾಡಿ ಒಂದು ನಿಕ್ ನೇಮ್ ಹಾಕಿದ್ರೆ ನಿಮ್ಗಿದು ಪಾರ್ಟಿಸಿಪೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಅರ್ಧಂಬರ್ಧ ಕೆಲಸ ಮಾಡಿರೋದ್ರಿಂದ ಮೈ ಆಕ್ಷನಲ್ಲಿ ಇಲ್ಲಿ ನೋಡಿ ಇನ್ನೂ 3 ಡೇಸ್ ಇದೆ ಅಂತ ತೋರಿಸ್ತಾ ಇದೆ ನನಗೆ. ಈ ಥರ ಮಾಡ್ಕೋಬೇಕು. ತುಂಬ ಜನ KPP ಲಾಗಿನ್ ಹೇಗೆ ಮಾಡೋದು, ಹೇಗೆ ಇದನ್ನ ಚೆಕ್ ಮಾಡೋದು ಅಂತ ಹೇಳ್ತಾರೆ. ಜಸ್ಟ್ ಗೂಗಲ್ ಹೋಗಿ ಡಿಸ್ಕ್ರಿಪ್ಷನ್ ಲಿಂಕು ಅಲ್ಲಿದೆ. ಜಸ್ಟ್ KPP ಲಾಗಿನ್ ಅಂತ ಹೊಡೆದ್ರೆ ತುಂಬ ವಿಡಿಯೋಸ್ ಇದೆ. ಅದರಲ್ಲಿ ಈ ನಮ್ಮದೇ ವಿಡಿಯೋ ಬರುತ್ತೆ ನೋಡಿ, ಈ ರೆಡ್ ಕಲರ್ ಏನು ನೋಡ್ತಾ ಇದ್ದಾರೆ ಇದು ನಮ್ಮದೇ ವಿಡಿಯೋ. ಅದನ್ನು ಕೂಡ ರೆಫರ್ ಮಾಡಿ. ಆಮೇಲೆ ಹೌ ಟು ಸಬ್ಮಿಟ್ ಬಿಡ್ ಕೂಡ ನೀವು ಹೌ ಟು ಸಬ್ಮಿಟ್ ಬಿಡ್ ಇನ್ KPP ಅಂತ ಹೊಡೆದ್ರೆ ನಾನು ಈಗ ಹೇಳಿರೋದನ್ನು ತುಂಬ ಇಲ್ಲಿ ನೋಡಿ ಫಸ್ಟ್ ವಿಡಿಯೋ ನಮ್ಮದೇ ಇದೆ, ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ರೆಡ್ ಕಲರ್. ಅದನ್ನು ಕೂಡ ರೆಫರ್ ಮಾಡಿದರೆ ನಿಮ್ಗೆ 2 ಡೀಟೇಲ್ಸ್ ಸಿಕ್ಬಿಡುತ್ತೆ. ರೆಫರ್ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗ್ಬೋದು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಏನಾದರೂ ಕ್ವಿಕ್ ಹೆಲ್ಪ್ ಬೇಕಂದ್ರೆ ಅಲ್ಲಿ DM ಮಾಡಿ, ನಿಮಗೆ ಹೇಳ್ಕೊಡ್ತೀನಿ. ಸೊ ಇದೆಲ್ಲ ಆಗ್ಬಿಟ್ಟು ಇದರಲ್ಲಿ ಜಸ್ಟ್ ಬೇಸಿಕ್ ರೂಲ್ಸನ್ನು ಕವರ್ ಮಾಡಿಬಿಡ್ತೀನಿ. ಜಸ್ಟ್ ಇನ್ಫಾರ್ಮೇಷನ್ನು 6th ಲಾಸ್ಟ್ ಡೇಟ್ ಆದ್ರೂ ಮಲ್ಟಿಪಲ್ ಲೊಕೇಶನ್ ಇದೆ. ಎಷ್ಟು ನಿಮ್ಗೆ ಈಗ ಜಿಯೋ ಟ್ಯಾಗ್ ಇಲ್ಲದೆ ಇರೋದ್ರಿಂದ ಒಂದು ಸಜೆಷನ್ ಏನಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಈಗ ಅರ್ಕಾವತಿ ಲೇಔಟ್ದು ನಿಮ್ಗೆ ಐಡಿಯಾ ಇದ್ದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಅರ್ಕಾವತಿ ಲೇಔಟ್ 10th ಬ್ಲಾಕಲ್ಲಿ ನೀವು ಹಾಕಕ್ಕೆ ರೆಡಿ ಇದ್ದು ನಿಮ್ದು ಅದ್ರ ಮ್ಯಾಪ್ ಎಲ್ಲ ಇದೆ, ನಿಮ್ಗೆ ಸೈಟ್ಗಳು ಎಲ್ಲಿ ಬರುತ್ತೆ ಎಲ್ಲ ಐಡಿಯಾ ಇದ್ದರೆ ಈಸಿಲಿ ರೆಫರ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಫಸ್ಟ್ಗೆ ನೀವು ಸೈಟ್ ನಂಬರ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಮೀಟರ್ಗಳಲ್ಲಿ ಅಳತೆ ಕೊಟ್ಟಿದೆ. 1 ಮೀಟರ್ ಅಂದರೆ 3.33 ಫೀಟ್ ಬರುತ್ತೆ. ಅದನ್ನು ಕನ್ವರ್ಟ್ ಮಾಡಿ ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ 9/6 9/6 ಅಂದರೆ ಪ್ಯೂರ್ಲಿ 20-30 ಸೈಟ್ಗಳು ಆ ಥರ ಇದೆ. ಅದರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 87,500 ಇದೆ. 87,500 ನಾವು ಸ್ಕ್ವೇರ್ ಫೀಟಲ್ಲಿ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 8,500. ಸೊ 2 ಮೇನ್ ಬೇಸಿಕ್ ರೂಲ್ ಏನಂತಂದರೆ 2 ಬಿಡ್ಡರ್ಸ್ ಇರಲೇಬೇಕು, 10% ಇನ್ಕ್ರೀಸ್ ಆಗಲೇಬೇಕು ಅಂತೇಳಿ. ಈಗ 87 ಇದ್ರೆ ಒಂದು 10% ಅದು ಅನದರ್ 8,700 ರುಪೀಸ್ ಅಂದರೆ 92,000 ಅಂದರೆ 9,000 ಸ್ಕ್ವೇರ್ ಫೀಟಲ್ಲಿ ನಿಮ್ಮ ಬಜೆಟ್ ಇದ್ದರೆ ಇಲ್ಲೊಂದು ಟ್ರೈ ಮಾಡ್ಬೋದು ಅಂತ ಹೇಳ್ತೇನೆ. ದಿಸ್ ಜಸ್ಟ್ ಅನ್ ಎಕ್ಸಾಂಪಲು. ಅದೇ ಥರ ಅರ್ಕಾವತಿ ಲೇಔಟಲ್ಲಿದೆ, ಸರ್ ಎಂ ವಿಶ್ವೇಶ್ವರ ಲೇಔಟಲ್ಲಿದೆ. ಸರ್ ಎಂ ವಿಶ್ವೇಶ್ವರಲ್ಲಿ ಕೂಡ ಲೇಔಟ್ ಬಂದ್ಬಿಟ್ಟು 8,500 ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮಗೆ ಎಲ್ಲ ಮುಟ್ಟೋತ್ತಿಗೆ 9,500-10,000 ಆಗಿಬಿಡುತ್ತೆ. JP ನಗರ 9th ಫೇಸ್ 3rd ಬ್ಲಾಕ್ ಆಲಹಳ್ಳಿಯಲ್ಲಿ 1 ಲಕ್ಷ ಪರ್ ಸ್ಕ್ವೇರ್ ಫೀಟ್ ಅಂದರೆ 10,000 ಇದೆ. ಅಂಜನಾಪುರ ಟೌನ್ಶಿಪ್ಪಲ್ಲಿ 71,000 ಅಂದರೆ 7,000 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಆಗುತ್ತೆ. ವೆಸ್ಟ್ ಆಫ್ ಕಾರ್ಡ್ ರೋಡ್ ಬ್ಲಾಕ್ ಸಾಣೆಗುರವನಹಳ್ಳಿ 1,31,000 ಅಂದರೆ 13,000 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಓಕೆ, ಸೊ ಇಲ್ಲಿ ನೋಡಿ ಮುಂದುವರೆದ BSK 6 ಸ್ಟೇಜ್ 4th T ಬ್ಲಾಕ್. ಓಕೆ, ಅಂಜನಾಪುರ, ಆಮೇಲೆ ರಾಜೀವ್ ಗಾಂಧಿ ನಗರ, ನಂದಿನಿ ಲೇಔಟು, ಜಾರಕ ಬಂಡೆ ಕಾವಲ್ 1,10,000 ಅಂದರೆ 11,000 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಕಾಂಬಿನೇಷನ್ ಆಫ್ ಎಲ್ಲ ಇದೆ. RMV ಬಡಾವಣೆ ಭೂಪ್ಸಂದ್ರದಲ್ಲಿ ಇದು ಬಂದ್ಬಿಟ್ಟು 1,66,000 ಅಂದರೆ 16,000 ಪರ್ ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್. ಐ ಥಿಂಕ್ ಇದೇ ಕಾಸ್ಟ್ಲಿಯೆಸ್ಟ್ ಅನ್ಕೊಂತೀನಿ. ಬಿಕಾಸ್ OMRB ಬಾನ್ಸ್ವಾಡಿಯಲ್ಲಿ 1,58,000 ಇದೆ. ಬಟ್ ಇದು ಕಾಸ್ಟ್ಲಿಯೆಸ್ಟ್ ಬಂದ್ಬಿಟ್ಟು RMV ಬಡಾವಣೆ ಭೂಪ್ಸಂದ್ರದಲ್ಲಿ. HRBR 158 1,58,000 ಪರ್ ಸ್ಕ್ವೇರ್ ಫೀಟ್ ಅಂದರೆ ಈ ರೇಂಜಲ್ಲಿದೆ. ಓಕೆ, ಈ ಥರ ಎಲ್ಲ ನೋಡ್ಕೊಳ್ಳಿ. ರೂಲ್ಸ್ ಎಲ್ಲ ಸಿಂಪಲ್ ಆಗಿದೆ. ಈ ನೋಟಿಫಿಕೇಶನ್ ನಾನು ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ. 2 ಬಿಡ್ಡರ್ಸ್ ಇರಬೇಕು, ಮಿನಿಮಮ್ ಮಲ್ಟಿಪಲ್ ಟೈಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 10% ಇನ್ಕ್ರೀಸ್ ಆಗಲೇಬೇಕು. ಯಾವುದಾದ್ರೂ ಸೈಟಿಗೆ ಯಾರಾದರೂ ಬರಲ್ಲ ಅಂತಂದರೆ ಪ್ಲೀಸ್ ಪ್ಲಾನ್ ಮಾಡಿ 2 ID ಕ್ರಿಯೇಟ್ ಮಾಡಿ, ಬೇರೆ ಹೆಸರಲ್ಲಿ ಹಾಕಿ, ನಿಮ್ಮ ಹೆಸರಲ್ಲಿ ಹಾಕಿ ಸೈಟನ್ನು ತೊಗೊಳಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಇದೊಂದು ಒಳ್ಳೆ ಆಪ್ಷನ್ಸು. ಈ ಸಲ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಐ ಡೋಂಟ್ ನೋ ಜಿಯೋ ಟ್ಯಾಗ್ ಇಲ್ಲದೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಕ್ಯಾಪಿಟಲೈಸ್ ಮಾಡ್ಕೋಬೋದು. ಇನ್ ಕೇಸ್ ಜಿಯೋ ಟ್ಯಾಗ್ ಇಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಅಂಜನಾಪುರ ಟೌನ್ಶಿಪ್ ಒಂದು ಬ್ಲಾಕ್ ನಿಮ್ಗೆ ಐಡಿಯಾ ಇದ್ದರೆ ಹೋಗ್ಬಿಟ್ಟು ಈ ನಂಬರ್ಸ್ ಏನು ದೊಡ್ಡದಾಗಲ್ಲ, ಒಂದು ಹಾಫ್ ಡೇಯಲ್ಲಿ ನೋಡ್ಬೋದು. ಓಕೆ, ಇಲ್ಲಾಂದ್ರೆ ಅಲ್ಲಿ ಯಾರೋ ಲೋಕಲ್ ಬ್ರೋಕರ್ಸ್ ಏನಾದರೂ ಇದ್ರೆ, ಇಲ್ಲ ಫಸ್ಟಿಗೆ ನೀವು ಇವ್ರಿಗೆ ಕಾಲ್ ಮಾಡಿ, ಇಂಜಿನಿಯರ್ಸಿಗೆ ಕಾಲ್ ಮಾಡಿ, ಎಲ್ಲ ನಂಬರ್ಸ್ ಕೊಟ್ಟಿದ್ದಾರೆ. ಅವ್ರು ಏನಾದರೂ ಶೇರ್ ಮಾಡಿದ್ರೆ ನಿಮಗೆ ಒಳ್ಳೇದು. ಒಂದ್ಸಲ ಕಾಲ್ ರೆಸ್ಪಾಂಡ್ ಮಾಡೋದೇ ಇಲ್ಲ. ಬಟ್ ಅದ್ರ ಮೇಲೆ ನೀವು ಲೋಕಲ್ ಬ್ರೋಕರ್ ಹಿಡಿದ್ರೆ ಇವನ್ನೆಲ್ಲ ನೋಡಿ ಯಾವ್ದಾದ್ರು ಒಂದು ಒಳ್ಳೆ ಸೈಟ್ ಹಾಕಿ ತೊಗೋಬೋದು. ಒಳ್ಳೆ ಆಪ್ಷನ್ಸ್ ಇದೆ ಈ ಸಲ. ಈ ಒಂದು ಟೈಮ್ ಕಮ್ಮಿ ಇದ್ರೂ ಯು ಕ್ಯಾನ್ ಪಾರ್ಟಿಸಿಪೇಟ್. ಸೊ ಈ ಥರ ನೀವು ಅದನ್ನು ಪಾರ್ಟಿಸಿಪೇಟ್ ಮಾಡಿ. ಸೊ ಅದಾದಮೇಲೆ ನಿಮಗೆ ಮತ್ತೆ ಏನಾದರೂ ಸಣ್ಣ ಪುಟ್ಟ ಡೌಟ್ ಇದ್ದರೆ ಯು ಕ್ಯಾನ್ ಲೆಟ್ ಅಸ್ ನೋ, ನಾವು ಅದನ್ನು ಅಪ್ಡೇಟ್ ಮಾಡ್ತೀವಿ. ಸೊ ಹಾಗೆ ಈ ಕಮರ್ಷಿಯಲ್ ಪ್ರಾಪರ್ಟಿದು ಕೋನದಾಸ್ಪುರ ಎಲ್ಲಿರುತ್ತೆ ಅಂತ ಅದನ್ನು ಕೂಡ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಎಕ್ಸಾಕ್ಟ್ಲಿ ಜಿಯೋ ಟ್ಯಾಗ್ ಇಲ್ದೋರಿಂದ ಏನು ಹೇಳೋಕ್ಕಾಗಲ್ಲ. ಬಟ್ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ
ಅದನ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು, ಐ ಥಿಂಕ್ ಇದು ತುಂಬ ಬಿಗ್ ಶಾಟ್ಸ್ಗೆ ಅಷ್ಟೇ. ಓಕೆ, ಬಟ್ ಸ್ಟಿಲ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಯಾರಾದರೂ ನಿಮ್ಗೆ ಅನ್ಸಿದ್ರೆ ಅದನ್ನ ಪಾಸ್ ಆನ್ ಮಾಡ್ಬೋದು. ಸೊ ಇಲ್ಲಿವರೆಗೂ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ಸು ಆ ಥರ ಏನಾದರೂ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ನಾನು ಅಡ್ರೆಸ್ ಮಾಡ್ತೀನಿ. ಫಾಲೋ ಮಾಡೋದನ್ನು ಮರಿಬೇಡಿ. ವಿಡಿಯೋ ಹೇಗಿತ್ತು ಕೂಡ ತಿಳಿಸ್ಕೊಡಿ. ಥ್ಯಾಂಕ್ ಯು.